ಶಹಬಾಜ್ ಅವರೇ, ನಿಮ್ಮನ್ನೇ ಪ್ರಶ್ನೆ ಮಾಡ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ. ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಗಿರುವ ಯೋಗಿ ಆದಿತ್ಯನಾಥ್ ಅವರು ಬುಲ್ಡೋಜರ್ ಪ್ರಯೋಗ ಮಾಡಿದ್ರೆ ಅದು ಮುಸ್ಲಿಂ ವಿರೋಧಿ ನಿಲುವು ಅಂತ ಅನ್ನಿಸ್ಕೊಳ್ತಾ ಇತ್ತು. ಅಸ್ಸಾಂನ ಮುಖ್ಯಮಂತ್ರಿ ಅದನ್ನೇ ಫಾಲೋ ಮಾಡಿದಾಗ ಅವರು ಕೂಡ ಮುಸ್ಲಿಂ ವಿರೋಧಿ ಅಂತ ಅನ್ನಿಸ್ಕೊಳ್ತಾ ಇದ್ರು. ಆದ್ರೆ ಕಾಂಗ್ರೆಸ್, ನಮ್ಮ ರಾಜ್ಯದ ಕಾಂಗ್ರೆಸ್ನಲ್ಲಿ ಅದರಲ್ಲೂ ಕೂಡ ಅಲ್ಪಸಂಖ್ಯಾತರ ಮಾಸ್ ಲೀಡರ್ ಆದ ಸಿದ್ದರಾಮಯ್ಯನವರ ಗೌರ್ಮೆಂಟು ಮುಸ್ಲಿಂ ಮನೆಗಳ ಮೇಲೆ ಬುಲ್ಡೋಸರ್ ಹತ್ಸುತ್ತೆ ಅಂತ ಹೇಳಿ ನಿಮ್ಗೆ ಯಾವತ್ತಾರೋ ಅನ್ಸುತ್ತಾ ಸರ್? ಇದು ಕನಸಲ್ಲೂ ಯಾರು ಕೂಡ ಕಾಣಿರಲಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಮುಸಲ್ಮಾನರಿಗೆ ಇಂತಹ ನಿರೀಕ್ಷೆ ಇರಲಿಲ್ಲ ಮೊದಲನೇದಾಗಿ. ಆಮೇಲೆ ಅದು ಯಾಕೆ ಮಾಡ್ತಾ ಇದಿರೋದು ಅಂತ ಹೇಳಿ ಮುಖ್ಯ. ಯಾಕಂದ್ರೆ ಅಲ್ಲಿರುವಂಥ ಬಡವರು ಇದಾರಲ್ಲ, ಅಲ್ಲಿ ಭಿಕ್ಷೆ ಬೇಳೆ ತಿನ್ನೋರು ಇರೋದು. ನಿನ್ನೆ ನಾನು CM ಇಬ್ರಾಹಿಂ ಸಾಹೇಬರು, ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲ ಹೋದಾಗ ಅಲ್ಲಿ ನಾವು ನಮ್ಮ ಕಣ್ಮುಂದೆ ಕಂಡು ಬಂದಿದ್ದು ಏನಂತ ಹೇಳಿದ್ರೆ, ಯಾವುದೇ ರೀತಿಯ ನೀವು ಲಾ ಆ್ಯಂಡ್ ಆರ್ಡರ್ನ ಉಲ್ಲಂಘಿಸೋಕೆ ಆಗಲ್ಲ, ನೀವು ಯಾವುದೇ ಲಾ ಆ್ಯಂಡ್ ಆರ್ಡರ್ನ ಮುರಿಯೋಕ್ಕಾಗಲ್ಲ ಅಂದಾಗ ಅಂಥ ಸಂದರ್ಭದಲ್ಲಿ ಆ ಜಾಗಕ್ಕೆ ಹೋಗಿ ಬುಲ್ಡೇಸರನ್ನು 4 ಗಂಟೆ ರಾತ್ರಿಗೆ ಅವ್ರು ಹೊಡೆಸಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ DC, ತಹಸೀಲ್ದಾರು, ADLR ಇವರೆಲ್ಲರೂ ಕೂಡ ಭಾಗಿಯಾಗಿ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ. 94CC ನೋಟಿಸ್ ಕೊಟ್ಟಾದ್ಮೇಲೆ ನೀವು ಅಲ್ಲೆಲ್ಲರಿಗೂ ಕೂಡ ನೀವು ಇರೋದು, ಅವರು ಇವತ್ತು ನಿನ್ನೆಯಿಂದ ಇರೋದಲ್ಲ, ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದ ಇರೋದಲ್ಲ, ಅವರು 20-30 ವರ್ಷದಿಂದ ಜೀವನ ಮಾಡ್ಕೊಂಡಿರೋದು. ಅಲ್ಲೊಂದು ಬಂಡೆ ಇದೆ, ಆ ಬಂಡೆ ಹೊಡೆದಿರೋದು. ಈ ಬಂಡೆ ಹೊಡೆದಿರೋದು ಯಾರು? ನಮ್ಮ ಕಾಂಗ್ರೆಸ್ ಬಂಡೆನೇ ಹೊಡೆದಿರೋದು ಬಂಡೆ ಅದು. ಯಾಕಂದ್ರೆ ನಿಮ್ಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಬಂಡೆ ಇದ್ರು ಬಂಡೆ ಹೊಡೆದೇ ಬಂಡೆ ಆಗಿರೋಂಥದ್ದು ನಿಮ್ ಕಣ್ಮುಂದೆ ಇದೆ. ನಿಮ್ಮ ಮನೆ ಈಗ ನೀವು ಹೇಳ್ಬೋದು ಅವ್ರು ಇಲ್ಲಿಗಲ್ ಆಗಿದ್ದಾರೆ ಅಂತ. 94CC ನೋಟಿಸ್ ಯಾಕೆ ಇಶ್ಯೂ ಮಾಡಿದ್ರಿ ಅವ್ರಿಗೆ? ನೀವು ತಹಸೀಲ್ದಾರ್ ಅಲ್ವಾ? ನೀವು DC ಅಲ್ವಾ? ನೀವೊಂದು ಅಯೋಗ್ಯರ? ನೀವು ಓದಿಲ್ವಾ? ನೀವು ಯಾಕೆ ನೀವು ಅವ್ರನ್ನ 94CC ನೋಟಿಸ್ ಮಾಡೋದಾದ್ಮೇಲೂ ಕೂಡ ಅವ್ರಿಗೆ ಇದು ಮಾಡಿದ್ರು. ಆಮೇಲೆ ಈ ನಮ್ಮ ಜಮೀರ್ ಅಹಮದ್ ಖಾನ್ ಅವರು, ನಾವು CM ಇಬ್ರಾಹಿಂ ಅವರು ನಾವೆಲ್ಲ ಹೋಗಿ ಬಂದ್ಮೇಲೆ ಅಲ್ಲಿಂದ ಫಸ್ಟ್ ದಿವಸದಿಂದ ಬಹಳಷ್ಟು ಪಕ್ಷಗಳು ಹೋಗಿ ಅವ್ರ ಹೆಸರು ಮಾಡ್ಕೊಳ್ಳೋಕ್ಕೋಸ್ಕರ ಇದು ಮಾಡ್ಕೊಳ್ಳೋಕ್ಕೋಸ್ಕರ ನನಗೆ SDPI ಅವರು ಹೋಗಿ ಅಲ್ಲಿ ಫ್ರೀಡಮ್ ಪಾರ್ಕ್ ಅಲ್ಲಿ ಜಾಗ ಇಲ್ಲ ಅಂತ ಹೇಳಿ ದೊಡ್ಡದಾಗಿ ಕೊಚ್ಕೊಳ್ಳಕ್ ಹೋದ್ರು. ಅವ್ರಿಗೂ ಕಾನೂನು ಸಭ್ಯತೆ ಇರಬೇಕಾಗಿತ್ತು. ಫ್ರೀಡಮ್ ಪಾರ್ಕ್ ಅಲ್ಲಿ ಅವ್ರಿಗೋಸ್ಕರ ನಾವು ನ್ಯಾಯ ನೀತಿಯಿಂದ ಹೋರಾಡೋಣ ಅಂತ ಎಲ್ಲಾ ಕಡೆ ಊರಿಗೆಲ್ಲ ಜಮೀರ್ ಅಹಮದ್ ಖಾನ್ ಅಂತ ಹೇಳಿದ್ರೆ ಮಾ ಕೆತ್ತೆಮ್ಮ ಅಂತ ಹಂಚೋರು. ಯಾಕೆ ಆ ಬಡವರು ಕಣ್ಣು ಕಾಣಲಿಲ್ಲ? ಯಾಕೆ ಆ 400 ಫ್ಯಾಮಿಲಿ ಕಣ್ ಕಾಣಿಲ್ಲ? ಯಾಕೆ ಇನ್ನು 198 ಬಂದಿದೆಯಲ್ಲ? ಅಲ್ಲ ಸರ್, ಈಗ ಬಂದಿದೆಯಲ್ಲ ಮಾನವೀಯತೆ. ಯಾವಾಗ ಕೇರಳದಿಂದ ರಾಜಕಾರಣಿಗಳು ಬಂದ್ರು ಈ ಕೋಗಿಲು ಬಡಾವಣೆ ಕಡೆಗೆ, ಇವಾಗ ಬಂದಿದೆ ಅಲ್ವಾ? SDPI ನ ಮುಖಂಡರಿದ್ದಾರೆ, ನೀವು ಕೂಡ ಹೋಗಿದ್ದಲ್ಲಿ ರಾಜಕಾರಣದ ಬೇಳೆ ಬೇಯಿಸ್ಕೊಳ್ಳೋಕೆ. ಕೇರಳದಿಂದ ರಾಜಕಾರಣಿಗಳು ಬಂದಿದ್ದು ಕೂಡ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ. ಈಗ ಲಾಫುಲ್ ಆಕ್ಷನ್ ತಗೊಂಡಿದ್ದೀವಿ ಅಂತಿದ್ದ ಕಾಂಗ್ರೆಸ್ ಪಕ್ಷದವರು, ಇಲ್ಲಿನ ಸರ್ಕಾರದ ಸದಸ್ಯರು ಈಗ ಉಲ್ಟಾ ಹೊಡೆದು ಮಾನವೀಯತೆ ಆಧಾರದ ಮೇಲೆ ಬೇರೆ ಕಡೆ ಜಾಗ ಕೊಡ್ತಿದೀವಿ, ಇದು ಪ್ಯೂರ್ಲಿ ರಾಜಕಾರಣ. ಇಲ್ಲಿ ಯಾವ ಮನುಷ್ಯರ ಮೇಲೂ ಮಮಕಾರ ಇಲ್ಲ, ಯಾವ ಬಡವರ ಬಗ್ಗೆನೂ ಕಾಳಜಿ ಇಲ್ಲ, ಪ್ಯೂರ್ ರಾಜಕಾರಣ ಅಷ್ಟೇ ಸರ್. ಅದರ ಅವರು ಉತ್ತರ ಕೊಡ್ಲಿ ಮೇಡಮ್. ಈ ಅವಕಾಶ ಶಹಬಾಜ್ ಅವರೇ, ಕಣ್ಣಿಗೆ ರಾಚೋ ರೀತಿಯಲ್ಲಿ ಕಾಣ್ತಾ ಇದೆ. ಎಡಪಕ್ಷಗಳಿಗಾಗ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗ್ಲಿ ಮುಸಲ್ಮಾನರ ಮೇಲಿರೋದು ಮಮಕಾರ ಅಲ್ಲ. ದೇ ಜಸ್ಟ್ ಸಿ ಮುಸಲ್ಮಾನ್ಸ್ ಹ್ಯಾಸ್ ದೇರ್ ವೋಟ್ ಬ್ಯಾಂಕ್. 27% ಕೇರಳದಲ್ಲಿರುವ ಮುಸ್ಲಿಂ ವೋಟರ್ ಸಲುವಾಗಿ ಈಗ ಬಂದಿರೋದು ಮಮಕಾರ. ಈಗ ತೋರಿಸ್ತಾ ಇರೋದು ಈ ಮಾನವೀಯತೆಯ ನುಡಿಗಳು. ದೇ ಆರ್ ಯೂಸಿಂಗ್ ಮುಸ್ಲಿಂ ಕಮ್ಯುನಿಟಿ. ಹಿಂಗೆ ಹೇಳಬಾರ್ದ? ಇದನ್ನ ನಾಳೆ ದಿನ ಹೇಟ್ ಸ್ಪೀಚ್ ಅಂತ ಹೇಳಿ ನನ್ನ ಮೇಲೆ ಕೇಸ್ ಹಾಕಿದ್ರು ಪರವಾಗಿಲ್ಲ. ಹೇಳ್ತಿರೋದು ನಾನು ಒಬ್ಬಳೇ ಅಲ್ಲ ಸರ್, ಇಬ್ರಾಹಿಂ ಅವರು ಇದೇ ಮಾತನ್ನ ಹೇಳಿದ್ರು. ಮೇಡಮ್, ಮೊದಲನೇದಾಗಿ ಅವರು ನಮ್ಮ ಮೇಲೆ ಮಮಕಾರ ತೋರಿಸುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಕೇರಳದವರು ಬಟ್ ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಅವರು ನಿಮ್ಮ ಚಾನಲಲ್ಲೇ ತೋರಿಸಿದ್ರು, ಅವ್ರು ಐ ಲವ್ ಯು ಅಂತ ಹೇಳಿದ್ದಾರೆ ಅಂತ CM ಇಬ್ರಾಹಿಂ ಅವರು ಹೇಳಿದ್ರು. ಈಗ ಯಾರೋ ಅವ್ರು ಪ್ರೀತಿ ಮಾಡಿದಾಗ ಅವ್ರಿಗೆ ನೋಡಿ ಇವ್ರಿಗೆ ಮಮತೆ ಹುಟ್ಕೊಂಡಿರೋದು ಈ ರಾಜ್ಯ ಸರ್ಕಾರಕ್ಕೆ. ಈಗ ಬುಲ್ಡೇಸರ್ ತಗೊಂಡ್ಬಂದು 2 ಫಸ್ಟ್ ಫ್ಲೋರ್ ಬಿಟ್ಟು 2nd ಫ್ಲೋರ್ ಮೇಲೆ ಕಟ್ಟಿದ್ರೆ ಈಗ DK ಶಿವಕುಮಾರ್ ಅವರು ಬುಲ್ಡೇಸರ್ ತಗೊಂಡ್ಬರ್ತಾರೆ. ಈ ಬುಲ್ಡೇಸರ್ ಸರ್ಕಾರ ಇದು. ಈಗ ನೀವು ಹೇಳಿದ್ರಲ್ಲ, ಕುಮಾರಸ್ವಾಮಿ ಅವರ ಮನೆ ಯಾವ್ದ್ರ ಮೇಲೆ ಇದೆ? ಯಾವ ಭೂಮಿ ಮೇಲೆ ಇದೆ? ಅವರು ಬಡವರು. ಅಲ್ಲಿ ನಾನು ಹೇಳ್ತಾ ಇರೋದು ಒಂದು ಮಾನವತೆ. ಕೇವಲ SC ST OBC ದಲಿತರು ಮುಸಲ್ಮಾನರು ಎಲ್ಲ ಇದ್ದಾರೆ ಅಲ್ಲಿರೋ ಎಲ್ಲ ಇದ್ದಾರೆ ಅಲ್ಲಿ ಆ ಕಾಲೋನಿಯಲ್ಲಿ. ನೀವು ಅದ್ ಹೇಳಲೇಬೇಡಿ. ಕಸ ಹಾಕಕ್ಕೆ ನೀವು ಹೇಳ್ತಾ ಇದ್ದೀರಲ್ಲ, ಕಸ ಹಾಕಕ್ಕೆ ಅಂತ ಹೇಳ್ತಾ ಇದ್ದೀರಲ್ಲ. ಶಹಬಾಜ್ ಅವರೇ, ಫ್ಯಾಕ್ಟ್ ಮಾತಾಡೋಣ ಅಲ್ಲ. ಬೇರೆ ಸಮುದಾಯದವ್ರ ಮನೆ ಇಲ್ವೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. 188ರಲ್ಲಿ 156 ಮನೆಗಳು ಮುಸಲ್ಮಾನರದ್ದು ಅನ್ನೋ ಕಾರಣಕ್ಕೇನೆ ಕೇರಳದಿಂದ ರಾಜ್ಯಸಭಾ ಸದಸ್ಯರು ಓಡ್ ಬಂದಿರೋದ್ರಿ. ಕೇರಳ CM ಟ್ವೀಟ್ ಮಾಡಿರೋದು, ಕೇರಳದ
MLA ಓಡ್ ಬಂದಿರೋದು ಯಾರು ಇವರೆಲ್ಲ? ಯಾರು ಅವ್ರ ಹೆಸರು ಓದ್ಬಿಡ್ತೀನಿ. ಈ ರಹೀಮ್ಗೂ ಕರ್ನಾಟಕಕ್ಕೂ ಏನ್ ಸಂಬಂಧ, ಜಲೀಲ್ಗೂ ಕರ್ನಾಟಕಕ್ಕೂ ಏನ್ ಸಂಬಂಧ? ಸಂಬಂಧ ಒಂದೇ, ಮುಸ್ಲಿಂ ವೋಟ್ ಬ್ಯಾಂಕ್. ಒಪ್ಕೊಳ್ಬೇಕು ನೀವು ಅದನ್ನ. ಒಂದೇ ಮೇಡಮ್, ಏನ್ ಸಂಬಂಧ ಒಂದೇ, ಕೇವಲ ಮಾನವತೆ. ಅವ್ರಿಗೆ ಯಾಕಂದ್ರೆ ಹೊಡೆದಿರೋ ಅಂತ ಮನೆಗೆ ಬಂದು ಮಾನವತೆಯನ್ನು ತೋರಿಸಿದ್ದಾರೆ ಅವರು. ಅದನ್ನ ಬಿಟ್ಟು ಕೇರಳ ನೋಡಿ ಇಲ್ಲಿ ಅವಮಾನ ಆಗ್ಬೇಕಾಗಿರೋದು ರಾಜ್ಯ ಸರ್ಕಾರಕ್ಕೆ. ಈಗ ಇಲ್ಲಿ ಅವಮಾನ ಆಗ್ಬೇಕಾಗಿರೋದು ನಮ್ಗೂ ನಿಮ್ಗೆ ಅಲ್ಲ, ಕೇರಳದಿಂದ ಬಂದಿರೋದು. ನಾವು ಅಲ್ಲಿದ್ವಿ, ಈ SDP ಅವರು ಮೊದಲನೇ ದಿವಸದಿಂದ ಅಲ್ಲಿದ್ರು. ಈಗ ನಾವ್ ಹೇಳಿದ್ವಿ SDP ಅವರು ಅವ್ರ ಬೇಳೆ ಬೇಯಿಸ್ಕೊಳ್ಳಕ್ಕೆ ಅಂತ. ಬಟ್ ಅವರು ಕೂಡ ಅಲ್ಲಿ ಮೇನ್ ಆಗಿ ನೋಡ್ಬೇಕಾಗಿರೋದು ಮಾನವತೆ. ಯಾಕಂತ ಹೇಳಿದ್ರೆ ಅವರು ಕೇರಳದವರು ಒಂದ್ ಲೇಡಿ ಬಂದಿದ್ರು MLA. ಆಗ್ಬೇಕಾಗಿರೋದು ಯಾರಿಗೆ ಸರ್? ನಮಗೂ ಅಲ್ಲ, ನಿಮಗೂ ಅಲ್ಲ, SDPIಗೂ ಅಲ್ಲ, ನಾಚಿಕೆ ರಾಜ್ಯ ಸರ್ಕಾರಕ್ಕೆ. ಶಹಬಾಜ್ ಅವರೇ, CM ಇಬ್ರಾಹಿಂ ಅವರು ಆ ಜಾಗಕ್ಕೆ ಹೋದಾಗ ಹೇಳ್ತಾರೆ, ಕರ್ನಾಟಕದಲ್ಲಿ ಚುನಾವಣೆ ಆಗೋ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಐ ಲವ್ ಯು ಮುಸ್ಲಿಂ ಅಂದ್ರು. ಅವ್ರು ಓಟ್ ಹಾಕಿದ್ರು, ಮುಸ್ಲಿಂ ಮರ್ತು ಹೋದ್ರು. ಈ ಕೇರಳದಲ್ಲಿ ಚುನಾವಣೆ ನಡೀತಾ ಇದೆ, ಕೇರಳದವ್ರು ಬಂದ್ಬಿಟ್ಟು ಐ ಲವ್ ಯು ಮುಸ್ಲಿಮ್ಸ್ ಅಂತಿದ್ದಾರೆ. ಹೊಟ್ಟೆ ಉರಿ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ. ಹಿಂಗಾಗೇನೆ ಈಗ ಬರ್ತಾ ಇರೋದು. ಅದು ಬಿಟ್ರೆ ಮಾನವೀಯತೆ ಇಲ್ಲ. ಹೇಳಿದ್ ನಾವಲ್ಲ ಸರ್, ಮತ್ ನಮ್ಮ ಮೇಲೆ ಕೇಸ್ ಹಾಕಾರು. ಹೇಳಿರೋದು CM ಇಬ್ರಾಹಿಂ ಅವರು. ಹೌದು ಮೇಡಮ್, ನಮ್ಮ ಪಕ್ಷದ ಅಧ್ಯಕ್ಷರು ಅವರು ಹೇಳಿರೋದು. ಇದು ಹೇಳಕ್ಕೆ ಅಲ್ಲಿ ವಿಷಯ ಏನಿತ್ತು ಅಂತ ಫಸ್ಟ್ ತಿಳ್ಕೋಬೇಕು. ಕಾಂಗ್ರೆಸ್ ವಕ್ತಾರರು ಹೇಳಿದ್ರು 3043 ಜಾಗಗಳನ್ನ ನಾವು ಪರಿಶೀಲನೆ 18 ತಿಂಗಳಲ್ಲಿ ಕರೆಕ್ಟ್ ಮಾಡ್ಬಿಡ್ತೀನಿ ಸ್ಮಿತಾ. 18 ತಿಂಗಳಲ್ಲಿ 343 ಎಕರೆ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪೀಪಲ್ ನಾವು ರಿಕವರಿ ಮಾಡಿದೀವಿ. ಬೆಂಗಳೂರು ಅಲೋನ್. ಕರೆಕ್ಟ್ ಆಗಿ ಮಾತಾಡಿ, ಸ್ವಲ್ಪ ಇನ್ಫಾರ್ಮೇಶನ್. ನೀವು ಕರೆಕ್ಟ್ ಮಾಡಿದ್ರಿ, ಥ್ಯಾಂಕ್ ಯು. ಇದು ಹೇಳಿದ್ರು ಇವರು. ಈಗ ಅಲ್ಲಿರೋ ಜಾಗದಲ್ಲಿ ಅಕ್ರಮವಾಗಿ ಇದ್ದಾರೆ ಅಂತ ಅನ್ಕೊಳ್ಳಿ, ಸರಿನಾ? ನನ್ನ ಮನೆನೇ ಇದೆ ಅಲ್ಲಿ. ಈಗ ನನ್ನ ಮನೆ ಮುರಿದು ಬಿಡಿದ್ದಾರೆ ಇವರು. ನಾನ್ ಕೇಳೋದು, ಇವರು ಕಾಂಗ್ರೆಸ್ ಸರ್ಕಾರ, ಅಣ್ಣ ನೀವೊಂದ್ ನಿಮಿಷ ಸುಮ್ನಿರಿ. ಯಾಕಂದ್ರೆ ಕಾಂಗ್ರೆಸ್ ಅವರು ನಮ್ಗೆ ಲೀಸ್ಗೆ ಹಾಕೊಂಡಿದ್ದಾರೆ ಮುಸಲ್ಮಾನರಿಗೆ. ಈ ರಾಹುಲ್ ಗಾಂಧಿ ಮಾತೆತ್ರೆ ಸಂವಿಧಾನ್ ಖತ್ರೆ ಮೇ ಹೈ ಅಂತಾರೆ ಅವರು. ಮಾತೆತ್ರೆ ಸಂವಿಧಾನ್ ಖತ್ರೆ ಮೇ ಹೈ ಅಂತಾರೆ. ಈಗ ನಮ್ಮ ರಾಜ್ಯದ ಹಿಂದೂ ಆಗಿರ್ಲಿ, ಮುಸ್ಲಿಮ್ಸ್ ಆಗಿರ್ಲಿ, ದಲಿತ ಆಗಿರ್ಲಿ, SC ST ಆಗಿರ್ಲಿ, OBC ಆಗಿರ್ಲಿ, ನಾನು ಹೇಳೋದು, ಯಾರಿಗಾದ್ರೂ ಒಂದು ಹೆಣ್ಣು ಮಗುಗೆ ಒಂದು 12 ಗಂಟೆ ಆದ್ಮೇಲೆ ಮನೆಯಿಂದ ಆಚೆ ತಳ್ಳಿ ಯಾರಾದ್ರೂ ನಿಮ್ ಕೈಲಿ ಧೈರ್ಯ ಇದ್ರೆ ಬಾಕ್ಲಾಗ್ತೀರಾ? ಆಗಲ್ಲ. ಅಂತದ್ರಲ್ಲಿ 4 ಗಂಟೆ ರಾತ್ರಿಗೆ ಇವರು ಅಷ್ಟೊಂದು ಧೈರ್ಯ ಇರೋರು ಕಾಂಗ್ರೆಸ್ ಅವರು 4 ಗಂಟೆ ರಾತ್ರಿಗೆ ಹೋಗಿ ಮನೆ ಹೊಡಿತಾರೆ. ಹೊಡೆದಾದ್ಮೇಲೆ ಇವ್ರೇನ್ ಹೇಳಿದ್ರು, IAS ಆಫೀಸರ್ ಅಧಿಕಾರಿನ ನಾವು ನೇಮಕ ಮಾಡಿದೀವಿ ಅಂತ. ಎಲ್ಲಾ ಅಧಿಕಾರಿಗಳಿಗಂತ IAS ಆಫೀಸರ್ಗಳೇ ಮೇಲಧಿಕಾರಿಗಳು. ಯಾಕಂದ್ರೆ ಇವರೇ ಪ್ರಿನ್ಸಿಪಲ್ ಸೆಕ್ರೆಟರಿಗಳಾಗೋದು, ಇವರೇ MLA ಗಳಿಗೆ ಗೈಡ್ ಮಾಡೋದು, MP ಗಳಿಗೆ ಗೈಡ್ ಮಾಡೋದು, CM ಗೆ ಗೈಡ್ ಮಾಡೋದು. ಇದೆಲ್ಲ ಆದಾಗ ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ. ಈ ತರ ಆಗ್ಬೇಕಾದ್ರೆ ಇದು ಒಂದೇ ಅಲ್ಲ, ವಸೀಂ ಕಾಲೋನಿ ಅಥವಾ ಅಲ್ಲಿ ಕೋಗಿಲೆ ಲೇಔಟ್ ಅದು ಒಂದೇ ಅಲ್ಲ. ಇನ್ನು ಮುಂದಕ್ಕೆ ಸುಭಾಷ್ ನಗರಕ್ಕೆ ಬರ್ತಾರ ಅವರು. ಯಾಕಂತ ಹೇಳಿದ್ರೆ ಸುಭಾಷ್ ನಗರ ಹತ್ರನೂ ಒಂದು ಬೋರ್ಡ್ ಹಾಕಿದ್ದಾರೆ. ಅಲ್ಲಿ ನಮ್ಮ ಕಾರ್ಪೊರೇಟರ್ ನಿಂತಿರೋ ಅಂತವ್ರು ಇರ್ಫಾನ್ ಅಂತ ಹೇಳಿ ಅವ್ರಿಗೆ ಏನ್ ಮಾಡ್ತಾರೆ, ಅಲ್ಲಿ ಜಾಗ ಹಿಡ್ಕೋತಾ ಇದ್ದಾರೆ, ಅಲ್ಲಿ ಬೋರ್ಡ್ ಹಾಕಿ ಹೋಗ್ತಾರೆ. ಅಲ್ಲಿರೋ ಹೆಣ್ಮಕ್ಳಿಗೆ ಲಾಠಿ ಚಾರ್ಜ್ ಮಾಡಿಸ್ತಾರೆ ಇವರು ಕಾಂಗ್ರೆಸ್ನವರು. ಆವಾಗ ನಮ್ಮ ಮುಸಲ್ಮಾನರು ಪ್ರೀತಿ ಇವರಲ್ಲಿ ಇರಲ್ಲ, ಆವಾಗ ನಮ್ಮ ಮುಸಲ್ಮಾನರು ಕರುಣೆ ಇವರಲ್ಲಿ ಇರಲ್ಲ, ಮುಸಲ್ಮಾನರು ಓಟ್ ಬೆಲೆ ಇವರಲ್ಲಿ ಇರಲ್ಲ. ಈಗ ನಡೆಯುವಂತ ಮುಂದಕ್ಕೆ ಇವ್ರು ಏನ್ ಹೇಳಿದ್ರು, ಇಷ್ಟು ಎಕರೆ ನಾವು ಪರಿಶೀಲಿಸಿದೀವಿ ಅಂತ ಹೇಳಿ, ಇಷ್ಟರಲ್ಲೂ ಕೂಡ ಕೃಷ್ಣ ಬೈರೇಗೌಡ್ರನ್ನ ತಕೊಂಡು ಇವ್ರೇನು ಪ್ರಾಪರ್ಟಿ ಬಿಸ್ನೆಸ್ ಮಾಡಕ್ ಕೊಟ್ಟಿದಾರ, ಮನೆ ಇರೋರ್ಗೆ ಮನೆ ಹೊಡೆದಾಕ್ಬಿಟ್ಟು ಕಟ್ಟಕ್ ಕೊಡದೆ ಆಗದೆ ಇರುವಂತವ್ರು. ಹಾಗಾಗಿ ನಾವು ಇವ್ರು ಯಾವಾಗ ಅಲ್ಲಿ ನಮ್ಮ ಮಾತಿಗೆ ಧ್ವನಿಗೂ ಇದು ಮನ್ನಣೆ ಕೊಡ್ಲಿಲ್ವೋ ಅಧಿಕಾರಿಗಳ ಮಾತಿಗೆ ತೆರವು ಮಾಡಿದ್ದಾರೆ. 18 ಬಾರಿ ನೋಟಿಸ್. ಒಂದ್ ನಿಮಿಷ ಪ್ಲೀಸ್ ಮೇಡಮ್, 4 ಗಂಟೆ ರಾತ್ರಿ ಅವರು ಸರ್ಕಾರ ನಡೆಸ್ತಿರೋ ಪಕ್ಷ, ಅವ್ರಿಗೆ ಗೊತ್ತಿದೆ ಕಳಿಸಿರೋದು ಅವರೇ ಸರ್ 4 ಗಂಟೆಗೆ. ಅವ್ರಿಗೆ ಗೊತ್ತಿದೆ, ಉತ್ತರ ಕೊಡ್ತಿದ್ದಾರೆ. 18 ಸಲ ನೋಟಿಸ್ ಹೋಗಿದೆ, ಯಾರು ಜಾಗ ಕದಲಿಲ್ಲ. ನಾನು ಹೇಳ್ತೀನಿ, ಇದು ಮಾರಿದ್ಯಾರು? ಆವಾಗ ಆಗಿನ ಕಾಲದಲ್ಲಿ 2-2 ಲಕ್ಷ ರೂಪಾಯಿ ಇಸ್ಕೊಂಡು ನಿಮ್ಗೆ ಸೈಟ್ ಕೊಡ್ತೀವಂತ 20 ವರ್ಷದ ಮುಂಚೆ ನಿಮ್ಗೆ ಬರ್ದು ಕೊಡ್ತೀವಂತ ಮಾರಿದ್ಯಾರು? ಇದೇ ಕಾಂಗ್ರೆಸ್ಸಿನ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗಳು. ಇವ್ರು ಮಾರಿದ್ದು. ಇವ್ರು ಮಾರಾದ ಮೇಡಮ್ ಕೇಳಿಸ್ಕೊಳ್ಳಿ ಮೇಡಮ್, ಪ್ಲೀಸ್ ಮೇಡಮ್. ಈಗ ಇದು ಮಾಡಿದ್ರಲ್ಲ, ಇದು ಮಾರಿದ್ದು ಕಾಂಗ್ರೆಸ್ನವರೇ. ಈಗ ಅದನ್ನ ಒತ್ತಾಯಿಸ್ಕೊಂಡು ಕಂಟ್ರೋಲ್ ನಲ್ಲಿ ತಗೊಂಡಿರೋದು ಕಾಂಗ್ರೆಸ್ನವರೇ. ಈಗ ಮೇಡಮ್ ಅವ್ರು ಹೇಳಿದ್ರು ಏನಂತ,
ಅಕ್ರಮವಾಗಿದ್ದಾರೆ ಅಂತ. ನೋಡಿ, ಯಾರು ಬಡವನ್ಗೂ ಭಿಕ್ಷೆ ಬಡವನ್ ಮನೆ ಹಾಳು ಮಾಡೋಕ್ಕೂ ಯಾರಿಗೂ ಇಷ್ಟ ಇಲ್ಲ ಒಬ್ಬ ಮಾನವೀಯತೆ ದೃಷ್ಟಿಯಿಂದ. ಬಟ್ ಒಂದು ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮದೇ ಪಕ್ಷದ ಒಬ್ಬ ಹುದ್ದೆಯಲ್ಲಿರುವಂತ BZ ಜಮೀರ್ ಅಹಮದ್ ಖಾನ್ ಅವ್ರು ಹೋಗಿ ಹೇಳ್ತಾರೆ, ನಿಮಗೆ ಮನೆ ಸಿಗುವಂತ ಗ್ಯಾರಂಟಿ, ಯಾವ ಮನೇಲಿ ಇದ್ದೀರಾ ಅದೇ ಮನೆ ಕೊಡಿಸುವಂತ ಗ್ಯಾರಂಟಿ ನಾನ್ ತಗೊಂಡ್ಬರ್ತೀನಿ. ಒಂದ್ ಚಿಕ್ಕ ಡೌಟ್ ಸರ್, ಜಮೀರ್ ಅವ್ರು ಹೇಳುವಾಗ ಯಾರು ಅರ್ಹರಿದ್ದಾರೆ ಅವರಿಗೆ ಅನ್ನೋ ಪದ ಬಳಕೆ ಮಾಡಿದ್ರು. ಕೇಳಿಸ್ಕೊಳ್ಬೇಕು. 100 ವಿಡಿಯೋ ನೋಡಿ ಅವ್ರದ್ದು. ಬೇಕಾದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ಇವರು ಪದೇ ಪದೇ ಟಾರ್ಗೆಟ್ ಮಾಡಿ ಹೇಳ್ತಾ ಇದಾರಲ್ಲ, ಅದು ಕಸ ಹಾಕೋದೇ ಇದ್ರೆ, ಅವರು ಇಲ್ಲಿಗಲ್ಲೇ ಇದ್ರೆ, ಇಲ್ಲಿಗಲ್ ಇರ್ಲಿ, ಅವ್ರೇನು ಅಲ್ಲಿ ಸದಾಶಿವ ನಗರದಲ್ಲಿ DK ಶಿವಕುಮಾರ್ ಅವ್ರ ಮನೇಲಿ ಇಲ್ಲ ಮೇಡಮ್. ಆ ಬಡವರು ಇರೋದು ಸರ್ಕಾರದ ಜಾಗದಲ್ಲಿ, ಅವ್ರು ಹಿಂದೂ ಆಗಿರ್ಲಿ, ಮುಸ್ಲಿಮ್ಸ್ ಆಗಿರ್ಲಿ, ಯಾರಾಗಿರ್ಲಿ. ಬಟ್ ಅವ್ರಿಗೆ ಹೋಗಿ ನಾವು CM ಇಬ್ರಾಹಿಂ ಅವ್ರು ಹೋಗಿ ಬಂದ್ವಿ, ಇವ್ರು ಪ್ರೊಟೆಸ್ಟ್ ಮಾಡಿದ್ರು, SDP ಅವರು ಪ್ರೊಟೆಸ್ಟ್ ಮಾಡಿದ್ರು, ರಾಂಗ್ ಜಾಗ. ಬಟ್ ಅವ್ರಿಗೆ ಊಟನೂ ಹಾಕಿದ್ರು. ಅವರು ಊಟ ಕೇಳಿ, ಅದ್ ಯಾಕಂದ್ರೆ ಅವ್ರು ಫ್ರೀಡಮ್ ಪಾರ್ಕ್ ಅಲ್ಲಿ ಮಾಡ್ಬೇಕಾಗಿತ್ತು, ಆ ಜಾಗದಲ್ಲಿ ಮಾಡಿದ್ರು, ರಾಂಗ್ ಇರ್ಬೋದು. ಬಟ್ ಅವ್ರು ಊಟನೂ ಹಾಕಿದ್ರು SDP ಅವರು, ಯಾಕಂದ್ರೆ ತಿಂದು ದ್ರೋಹ ಬಗಿಬಾರ್ದು ಅಂತಾರೆ, ಅಲ್ಲಿ ಕೊಟ್ರು ಊಟ. ಬಟ್ ನಾನು ಹೇಳೋದೇನಂದ್ರೆ, ನಿಮ್ಮದೇ ಸರ್ಕಾರದ ನಿಮ್ಮದೇ ಮಂತ್ರಿ ಅಲ್ಲಿ ಹೋಗಿ ಎಲ್ಲಾರ್ಗು ಕೈ ಮುಕ್ಕೊಂಡು ಬೇರೆ ಕಡೆ ದುಡ್ಡು ಹಂಚೋರು ಇಲ್ಲಿ ಹೋಗಿ ಹೇಳ್ತಾರೆ, ಸಿಹಿ ಸುದ್ದಿ ಏನ್ರಿ ಹೇಳ್ಬೇಕಿದು, ಸಿಹಿ ಸುದ್ದಿ ನಿಮ್ಗೆ CM ಕೊಡ್ತಾ ಇದ್ದಾರೆ. ಎಲ್ಲಿ ಹೋದ್ರು CM DC ಗೆ ಕರೆದಿದ್ದಾರೆ ಮೀಟಿಂಗ್ ಇವತ್ತು 10 ಗಂಟೆಗೆ. ಎಲ್ಲ ಇತ್ತು ಮೀಟಿಂಗ್, ಯಾವ ಮಾಧ್ಯಮದಲ್ಲಿ ಕವರ್ ಆಗಿದೆ. ಆಮೇಲೆ DC ಗೆ ಹೋದೆ ಆದ್ಮೇಲೆ ಇವರು ಡಿಕ್ಲೇರ್ ಮಾಡ್ತಾರೆ, ನೀವು ಮನೆ ಖಾಲಿ ಮಾಡೋದು ಬೇಕಾಗಿಲ್ಲ, ನಿಮ್ಮ ಮನೆ ಹೊಡೆದಿರೋರ್ಗೆ 5 ಲಕ್ಷ ರೂಪಾಯಿ ಪರಿಹಾರ. ಅದು CM ಇಬ್ರಾಹಿಂ ಅವ್ರು ಹೇಳಿದ ಮೇಲೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರಂತೆ. ಯಾರೋ ಒಂದು ತಾಯಿ ಅವಳ ಮಗಳಿಗೆ 2 ಲಕ್ಷ ರೂಪಾಯಿ ಇಟ್ಟಿದ್ಲಂತೆ ಮನೇಲಿ, ಅದು ಕೂಡ ಹೋಗ್ಬಿಟ್ಟಿದೆ. ಆ ತರ ಬುಲ್ಡೇಸರ್ ನಡೆಸಿದ್ದಾರೆ. ಅಂತವ್ರಿಗೆ ಅನ್ಯಾಯ ಮಾಡಿರೋದಕ್ಕೆ ಈ ರಾಜ್ಯದ ಜನ ಅನ್ಯಾಯ ಮಾಡಲ್ಲ ಅಂತ 2028ಕ್ಕೆ ನೀವು ನಂಬೋದಾ? ಇವಾಗ ನಾವು ಗೌರ್ಮೆಂಟ್ ಜಾಗದಲ್ಲಿ ಇದ್ವಿ, ನಮ್ಮನ್ನು ಇವಾಗ ಕಳಿಸಿದ್ದಾರೆ, ನಮಗೂ ಏನು ಪರಿಹಾರ ಕೊಟ್ಟಿಲ್ಲ. ಎಲ್ಲಿ ಅಂತ ಸಮೇತ ಕೊಡ್ತೀವಿ, ಎಲ್ಲಿ ಏನು ಅಂತವ ನಮಗೂ ಕೊಡ್ಲಿ ಜಾಗನ. ಕಾಂಗ್ರೆಸ್ನವ್ರಿಗೇನೆ ಪ್ರಶ್ನೆ. ನೋಡಿ, ಯಾರು ಅರ್ಹರಿದಾರೋ ಅವ್ರಿಗೆ ಬದಲಿ ವ್ಯವಸ್ಥೆ ಮಾಡ್ತಾರೆ ಅಂತ DCM ಅವರು ಹೇಳಿದ್ದಾರೆ, CM ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಅದಕ್ಕೆ ಚಿಂತೆ ಮಾಡೋ ಅಗತ್ಯ ಇಲ್ಲ. ಒಂದ್ ನಿಮಿಷ. ಇವತ್ತು CM ನಿಮ್ಮ ಏನಪ್ಪ ಪ್ರೆಸ್ನವ್ರು ಇದು ನಿಮ್ಮ ಮೀಡಿಯಾ ಕೋಆರ್ಡಿನೇಟರ್ಸ್ ಹೇಳಿ, ಇವತ್ತು 5 ಗಂಟೆಗೆ CM ಮೀಟಿಂಗ್ ಇಟ್ಕೊಂಡಿರೋದು ಇದ್ರ ಬಗ್ಗೆ ಚರ್ಚೆ ಮಾಡಿ. 10 ಗಂಟೆಗೆ ಇವರು ಹೇಳ್ತಾರೆ, ಜಮೀರ್ ಅಹಮದ್ ಖಾನ್ ನೋಡಿ, ಇವರು ಹೇಳ್ತಾರೆ 5 ಗಂಟೆಗೆ ನೋಡಿ. ಇವ್ರ ಪ್ರಶ್ನೆ ಸಿಂಪಲ್ ಇತ್ತು ಸರ್. ಈಗ RR ನಗರದಲ್ಲಿ ರಾಜಕಾಲುವೆ ಒತ್ತುವರಿ ಅಂತ ಹೇಳಿ ಒಂದಷ್ಟು ಜನ ಕಷ್ಟಪಟ್ಟು EMI ಮಾಡ್ಕೊಂಡು ಮನೆ ಕಟ್ಟಿದ್ರು, ಹೊಡೆದು ಹಾಕಿದ್ರಿ. ಮಾನವೀಯತೆ ಅಲ್ಲಿ ಪ್ರದರ್ಶನ ಮಾಡಿ ಈ ಜಯನಗರದಲ್ಲಿ ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡು ಹೊಟ್ಟೆಗೆ ಒಂದಷ್ಟು ಹಿಟ್ ಮಾಡ್ಕೊಳ್ತಾ ಇದ್ರು, ಅಂಗಡಿಗಳನ್ನ ಕಿತ್ತಾಕ್ಸಿದ್ರಿ, ಅವ್ರಿಗೂ ಒಂದು ಶಾಶ್ವತ ಪರಿಹಾರ ಮಾಡ್ಕೊಡಿ. ಮಾನವೀಯತೆ ಇಲ್ಲಿ ಮಾತ್ರ ಅಲ್ಲ ಸರ್, ಎಲ್ಲಾ ಕಡೆ ಪ್ರದರ್ಶನ ಮಾಡಿ ಅಂತ ಹೇಳಿ ಅವ್ರ ಪ್ರಶ್ನೆ. ಉತ್ತರ ಶಹಬಾಜ್ ಅವ್ರು, ಪರಿಹಾರ ಏನ್ ಮಾಡ್ಬೇಕು ಮೇಡಮ್? ಪರಿಹಾರ ಅಂತ ಹೇಳಿದ್ರೆ, ಅಲ್ಲಿರುವಂತಹ ಮನೆಗಳು ಫಕೀರ್ ಲೇಔಟ್ ಅಲ್ಲಿ ಯಾರು ಕಳ್ಕೊಂಡಿದ್ದಾರೆ, ಫಸ್ಟ್ ಅಲ್ಲಿರುವಂಥ ಹೆಣ್ಮಕ್ಳಿಗೆ ರಕ್ಷಣೆ ಕೊಟ್ಟು ಅವ್ರಿಗೆ 6 ಏನೋ ಇದು ಕೊಟ್ಟಿದ್ದಾರಂತೆ, ಶಾದಿ ಮೇಲ್ಗಳು, ಮದುವೆ ಚೌಟ್ರಿಗಳು 6 ಕೊಟ್ಟಿದ್ದಾರಂತೆ. ಅದು ಎಲ್ಲೆಲ್ಲ ಐತೆ ಯಾರಿಗೂ ಗೊತ್ತಿಲ್ಲ. ಸಚಿವರು ಹೇಳ್ತಾರೆ, ಅವ್ರು ಅಲ್ಲಿ ಹೋಗ್ಬಿಟ್ರೆ ಅವ್ರ ಜಾಗನ ಬೇರೆಯವ್ರು ಹಿಡಿದು ಬಿಡ್ತಾರೆ ಅಂತ ಹೇಳ್ತಾರೆ. ನಾನು ಹೇಳೋದು, ಅಲ್ಲಿರುವಂಥ ಯಾರೇ ಇರಲಿ ಮೇಡಮ್, ಅವ್ರಿಗೆ ಪರಿಹಾರ ಕೊಟ್ಟು 5 ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಕೊಟ್ಟು ಇದು ಮಾಡಿಲ್ಲ ಅಂತ ಹೇಳಿದ್ರೆ, ಇದು ಸರ್ಕಾರದ ಬುಲ್ಡೇಸರ್ ಸರ್ಕಾರದ, ಕಾಂಗ್ರೆಸ್ ಬುಲ್ಡೇಸರ್ ಸರ್ಕಾರದ ಇದು 4 ಗಂಟೆ ರಾತ್ರಿಗೆ ನುಗ್ಗಿರುವಂತ ಹೇಳಿತನ ಅಂತ ಹೇಳ್ಬೋದು ಮೇಡಮ್. ಅದನ್ನ ಬಿಟ್ರೆ ಏನು ಮಾಡೋಕ್ಕಾಗಲ್ಲ ನಾವು. ನೋಡಿ, 18 ಬಾರಿ ನೋಟಿಸ್ ಕೊಟ್ಟಿರೋದು ನಮ್ಮ ಮಿತ್ರರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಒಂದ್ ನಿಮಿಷ. ಭ್ರಷ್ಟರು ಅಂತ ನೀವೇ ಹೇಳಿದ್ದೀರಾ. ನಿಮ್ಮ ಅಧಿಕಾರಿಗಳು ಅವ್ರು ಯಾರೋ ಭ್ರಷ್ಟರಿದ್ದಾರೆ, ನಿಮ್ ಕಾಂಗ್ರೆಸ್ ಇವರೇ ಕೊಟ್ಟಿರೋದು. ಉತ್ತರ ಕೇಳಬೇಕು. 18 ಬಾರಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. CM ಹೇಳಿದ್ದಾರೆ, ಯಾರು ಅರ್ಹರಿದ್ದೀರೋ ಅವ್ರಿಗೆ ನಾವು ಬದಲಿ ವ್ಯವಸ್ಥೆ ಮಾಡ್ತೀವಿ. ಅಲ್ಲ, ಒಂದ್ ನಿಮಿಷ ಕೇಳ್ರಿ. ಹೋಗ್ಬಿಟ್ಟು ಭಿಕ್ಷೆಗಳವ್ರಿಗೆ ಹೋಗ್ಬಿಟ್ಟು 18 ಸತಿ ನಿಮ್ಗೆ ನೋಟಿಸ್ ಕೊಟ್ಟಿದ್ದೀವಿ ಅಂದ್ರೆ ಯಾರಾದ್ರೂ ನಂಬ್ತಾರ? ಇವ್ರಿಗೆ ನಮ್ಮ ಸ್ನೇಹಿತರು ತಗೊಂಡ್ಬಂದಿದ್ದಾರೆ, ದಾಖಲೆ ಇದೆ, ನಿಮ್ಮ ಹತ್ರ ಏನ್ ದಾಖಲೆ ಇದೆ? ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ದಾಖಲೆ ಇದೆ. ಏನ್ ಬೇಕಾದ್ರೂ ಹೇಳ್ಬೋದು, ನೀವು ಸುಮ್ನೆ ಇರ್ರಿ.
ಕೇಳಿಸ್ಕೊಳ್ಳಿ ಅವ್ರು ಉತ್ತರ ಕೊಡುವ ಕೇಳಿಸ್ಕೊಳ್ಳಿ ಸರ್ ಸಾಕು ಹೇಳ್ಬಿಟ್ಟು ಬಂದಿದ್ದಾರೆ ಅಧಿಕಾರಿಗಳು. ನೋಡಿ, ನೀವಿರುವುದು ಒಂದು ಗಾರ್ಬೇಜ್ ಡಂಪಿಂಗ್ ಯಾರ್ಡ್ ಅಲ್ಲಿ. ನೀವು ಇಲ್ಲಿದ್ರೆ ನಿಮ್ಗೆ ಒಂದು ಅಪಾಯ, ದಯವಿಟ್ಟು ನೀವು ಖಾಲಿ ಮಾಡಿ, ನಿಮ್ಗೆ ಬದಲಿ ವ್ಯವಸ್ಥೆ ಅರ್ಹರಿಗೆ ಮಾಡ್ಕೊಡ್ತೀವಿ ಅಂತ ಅಧಿಕಾರಿಗಳು 18 ಬಾರಿ ಹೇಳಿದ್ದಾರೆ. ಇಲ್ಲಿ ಎಷ್ಟೊಬ್ಬರು ಮುಖಂಡರು ಇಲ್ಲಿ ರಾಜಕೀಯ ಮಾತಾಡ್ಕೊಂಡು ಅವ್ರನ್ನ 18 ಬಾರಿ ರಾಜಕೀಯ ತೆವಲುಗೋಸ್ಕರ ನೀವು ಮಂಗಳೂರಲ್ಲಿ ಬೇಳೆ ಬೇಯಿಸ್ಕೊಳ್ಳಕ್ಕೆ ಬಿಜೆಪಿ ಅವ್ರ ಜೊತೆ ಮಂಗಳೂರಿನಲ್ಲಿ ಉಳ್ಳಾಳ ಪಂಚಾಯತಿನಲ್ಲಿ ಬಿಜೆಪಿ ಅವ್ರ ಜೊತೆ ಹೋಗ್ಬಿಟ್ಟು ನೀವು ಅಧಿಕಾರ ಇದೆ. ಬಟ್ ಪರ್ಯಾಯವಾಗಿ ಮುಸಲ್ಮಾನ್ ಸಮುದಾಯ ಕೂಡ ಯೋಚನೆ ಮಾಡುವ ಅನಿವಾರ್ಯ ಪರಿಸ್ಥಿತಿ ಬಂದಿದೆಯಾ ಮೇಡಮ್? ಇವತ್ತು ನಮ್ಮ ರಾಜ್ಯದಲ್ಲ, ಇಡೀ ದೇಶದ ಮುಸಲ್ಮಾನರಿಗೆ ಬಹಳಷ್ಟು, ಯಾಕಂದ್ರೆ ನಾನು ಭಗವದ್ಗೀತಾ ಓದಿದ್ದೀನಿ, ರಾಮಾಯಣ ಓದಿದ್ದೀನಿ, ನಾನು ಎಲ್ರಿಗೂ ಬೆಲೆ ಕೊಡ್ತೀನಿ. ಯಾಕಂದ್ರೆ ಯದಾ ಯದಾದಿ ಧರ್ಮಸ್ಯ ಯದದಿ ಭವತು ಭಾರತ, ಇದು ಅಖಂಡ ಭಾರತ ಕಟ್ಟಿರೋದು. ನಮ್ಮ ಮುಸಲ್ಮಾನರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ನಾವೇನಾದ್ರೂ ಈಗ ನಮ್ಮ ಯಂಗ್ಸ್ಟಾರ್ ಪಕ್ಷದಿಂದ ಹಲವಾರು 369 ಕ್ಯಾಂಡಿಡೇಟ್ಸ್ಗಳು ಯುವಕರೇ ನಿಂತಿರೋದು. ಅದರಲ್ಲಿ ಹಿಂದೂ, ದಲಿತ, ಮುಸ್ಲಿಂ ಎಲ್ಲರೂ ಇದ್ದಾರೆ, ಮಿಕ್ಸ್ ಇದ್ದಾರೆ. ನಾವು ಯಾವಾಗಲೂ ಕೂಡ ನಮ್ಮಲ್ಲಿರೋರು ನಾವು ಮಾತಾಡ್ಕೊಳ್ಳೋದು, ಮುಸಲ್ಮಾನರು ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, CM ಇಬ್ರಾಹಿಂ ಮಾತ್ರ ಬಸವಣ್ಣನ ತತ್ವ ಹೇಳಬೇಕಾ, ಅಥವಾ CM ಶಾಬಾಸ್ ಖಾನ್ ಮಾತ್ರ ಭಗವದ್ಗೀತೆ ಓದ್ಬೇಕಾ? ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ನಮ್ಮ ಮಸೀದಿ, ಈಗ ಹೇಳಿದ್ರು ಅವರು, ಮಸೀದಿಗಳಲ್ಲಿ ನಾವು ಡಿಸೈಡ್ ಮಾಡಿ 20 ಮಸೀದಿಲಿ ಎಲೆಕ್ಷನ್ಗೆ ನಾವು ಕಾಂಗ್ರೆಸ್ಗೆ ವೋಟ್ ಹಾಕಿದ್ವಿ ಅಂದ್ರೆ, ಯಾಕೆ ನಮ್ಮ ವೋಟಿಂಗು ಯಾಕೆ ಕೀಳು ಮಟ್ಟಕ್ಕೆ ಹೋಗಿದೆ? ಯಾಕಂದ್ರೆ ಅವ್ನು UP ಇಂದಾನೋ ಬಂದಿರೋ, ಬಿಹಾರಿಂದ ಬಂದಿರೋ ಮೌಲಿ ಸಾಬನ್ನ ಕೇಳ್ಕೊಂಡು ನಾವು ವೋಟ್ ಹಾಕುವಂತ ಪರಿಸ್ಥಿತಿ. ಈ ಸಂವಿಧಾನನ ನಂಬಿ, ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನನ ನಂಬಿ ವೋಟ್ ಹಾಕಬೇಕು ಹೊರತು ಆ ಪಕ್ಷ ಈ ಪಕ್ಷ. ನಿಮ್ಮಲ್ಲಿ ನಿಂತಿರುವಂತ ಯುವಕ ಯಾರಾದ್ರೂ, ಒಂದ್ ನಿಮಿಷ, ನಿಮ್ಮಲ್ಲಿ ನಿಂತಿರುವಂತ ಯುವಕಂಗೆ ಪರಿಶೀಲನೆ ಮಾಡಬೇಕು, ಅವ್ನು ಹಿಂದೂನಾ ಮುಸ್ಲಿಂನಾ. ಇನ್ನೊಂದು ಏನ್ ಹೇಳ್ತಾರೆ ಗೊತ್ತಾ, ಇವರು ಬೇರೆ ಪಕ್ಷಗಳ ಬಂದ್ರೆ ಇವರು ವೋಟ್ ಹೊಡಿಯಕ್ ಬಂದಿರೋದು ಅಂತಾರೆ. ಇವರು ಕಾಂಗ್ರೆಸ್ ಅವ್ರು ಇವರು ಅಪ್ಪನ ಮನೆಯಿಂದ ಏನಾದ್ರು ವೋಟ್ ತಂದಿದ್ರ ಇವರು? ಈ ವೋಟ್ ನಮ್ದು, ಇದು ನಮ್ಮ ಹಕ್ಕಿದು, ನಮ್ಮ ಕೈಲಿ ನಮ್ಮ ವಾರ್ಡ್ನ, ನಮ್ಮ ಕಾನ್ಸ್ಟಿಟ್ಯೂನ್ಸಿನ, ನಮ್ಮ ಈ ಡಿಸ್ಟ್ರಿಕ್ಟ್ ನ ಉಳ್ಸಕ್ಕಾಗುತ್ತೆ ಅಂದ್ರೆ, ಅವ್ನು ಹಿಂದೂ ಆದ್ರೂ ಸರಿ, ದಲಿತ ಆದ್ರೂ ಸರಿ, ಅವ್ನು ಯಾರ ಅಭಿಮಾನಿ ಆದ್ರೂ ಸರಿ, ಅವ್ನಿಗೆ ವೋಟ್ ಹಾಕ್ಬೇಕು ಅಂತ ಬುದ್ಧಿ ಬೆಳೆಸಬೇಕಾಗಿದೆ ಮೇಡಮ್. ವಸತಿ, ಮಲ್ಕೊಳಕ್ ಜಾಗ ಎಲ್ಲ. ಒಂದ್ ನಿಮಿಷ ಮಾಹಿತಿ ಕೊರತೆ ಇದೆ ಅನ್ಸುತ್ತೆ. ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಕೇರಳ ಚುನಾವಣೆ ಆಯ್ತು. ಈಗ ತಕ್ಷಣಕ್ಕೆ ಮಾನವೀಯತೆ, ಅಸಲಿ ಮಾನವೀಯತೆಯ ದೃಷ್ಟಿಯಿಂದ ಆಗ್ಬೇಕಾಗಿರೋದೇನು? ಗೋವರ್ಧನ್ ಅವರು 1 ನಿಮಿಷ, ಅದಾದ್ಮೇಲೆ ಶಹಬಾಜ್ ಅವರು, ಯಾವುದೋ ಪಕ್ಕದ ರಾಜ್ಯದ ಚುನಾವಣೆ ನಮ್ಮ ರಾಜ್ಯದಲ್ಲಿ ಪರಿಣಾಮ ಬೀರುತ್ತೆ ಅನ್ನೋ ಹಾಗಿದ್ರೆ ಇದು ನಮ್ಮ ಜನರ ದೌರ್ಭಾಗ್ಯ ಅಷ್ಟೇ ಆಗತ್ತೆ. ಜನರು ನಿಜವಾಗ್ಲೂ ಮಾನವೀಯತೆಯ ದೃಷ್ಟಿಯಿಂದ ಸಂಕಷ್ಟದಲ್ಲಿರುವ ಜನರಿಗೆ ಕಾನೂನುಬದ್ಧವಾಗಿ ಒಂದು ಪರಿಹಾರ ಕೊಡಿಸೋ ಪ್ರಯತ್ನ ಪಕ್ಷಾತೀತವಾಗಿ ಎಲ್ಲರ ಕಡೆಯಿಂದ ಆಗಲಿ ಅಂತ ಹೇಳಿ ನಾನು ಕೋರ್ಕೊಳ್ತಾ, ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ರಿಪಬ್ಲಿಕ್ ಕನ್ನಡದ ಮಹಾಭಾರತ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಬಹಳಷ್ಟು, ಯಾಕಂದ್ರೆ ನಾನು ಭಗವದ್ಗೀತಾ ಓದಿದ್ದೀನಿ, ರಾಮಾಯಣ ಓದಿದ್ದೀನಿ, ನಾನು ಎಲ್ರಿಗೂ ಬೆಲೆ ಕೊಡ್ತೀನಿ. ಯಾಕಂದ್ರೆ ಯದಾ ಯದಾದಿ ಧರ್ಮಸ್ಯ ಯದದಿ ಭವತು ಭಾರತ, ಇದು ಅಖಂಡ ಭಾರತ ಕಟ್ಟಿರೋದು. ಈಗ ನಮ್ಮ ಯಂಗ್ಸ್ಟಾರ್ ಪಕ್ಷದಿಂದ ಹಲವಾರು 369 ಕ್ಯಾಂಡಿಡೇಟ್ಸ್ಗಳು ಯುವಕರೇ ನಿಂತಿರೋದು. ಅದರಲ್ಲಿ ಹಿಂದೂ, ದಲಿತ, ಮುಸ್ಲಿಂ ಎಲ್ಲರೂ ಇದ್ದಾರೆ, ಮಿಕ್ಸ್ ಇದ್ದಾರೆ. CM ಇಬ್ರಾಹಿಂ ಮಾತ್ರ ಬಸವಣ್ಣನ ತತ್ವ ಹೇಳಬೇಕಾ, ಅಥವಾ CM ಶಾಬಾಸ್ ಖಾನ್ ಮಾತ್ರ ಭಗವದ್ಗೀತೆ ಓದ್ಬೇಕಾ? ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನನ ನಂಬಿ ವೋಟ್ ಹಾಕಬೇಕು ಹೊರತು ಆ ಪಕ್ಷ ಈ ಪಕ್ಷ. ನಿಮ್ಮಲ್ಲಿ ನಿಂತಿರುವಂತ ಯುವಕ ಯಾರಾದ್ರೂ, ಒಂದ್ ನಿಮಿಷ, ನಿಮ್ಮಲ್ಲಿ ನಿಂತಿರುವಂತ ಯುವಕಂಗೆ ಪರಿಶೀಲನೆ ಮಾಡಬೇಕು, ಅವ್ನು ಹಿಂದೂನಾ ಮುಸ್ಲಿಂನಾ. ಇನ್ನೊಂದು ಏನ್ ಹೇಳ್ತಾರೆ ಗೊತ್ತಾ, ಇವರು ಬೇರೆ ಪಕ್ಷಗಳ ಬಂದ್ರೆ ಇವರು ವೋಟ್ ಹೊಡಿಯಕ್ ಬಂದಿರೋದು ಅಂತಾರೆ. ಇವರು ಕಾಂಗ್ರೆಸ್ ಅವ್ರು ಇವರು ಅಪ್ಪನ ಮನೆಯಿಂದ ಏನಾದ್ರು ವೋಟ್ ತಂದಿದ್ರ ಇವರು? ಈ ವೋಟ್ ನಮ್ದು, ಇದು ನಮ್ಮ ಹಕ್ಕಿದು, ನಮ್ಮ ಕೈಲಿ ನಮ್ಮ ವಾರ್ಡ್ನ, ನಮ್ಮ ಕಾನ್ಸ್ಟಿಟ್ಯೂನ್ಸಿನ, ನಮ್ಮ ಈ ಡಿಸ್ಟ್ರಿಕ್ಟ್ ನ ಉಳ್ಸಕ್ಕಾಗುತ್ತೆ ಅಂದ್ರೆ, ಅವ್ನು ಹಿಂದೂ ಆದ್ರೂ ಸರಿ, ದಲಿತ ಆದ್ರೂ ಸರಿ, ಅವ್ನು ಯಾರ ಅಭಿಮಾನಿ ಆದ್ರೂ ಸರಿ, ಅವ್ನಿಗೆ ವೋಟ್ ಹಾಕ್ಬೇಕು ಅಂತ ಬುದ್ಧಿ ಬೆಳೆಸಬೇಕಾಗಿದೆ ಮೇಡಮ್.